Fjanga sema uten en låt Melodia i med såt Kjo këngë të përqafon Të dua si më ton ಆಟಮ್ ಕಲರ್ ಕಾಣ್ತಾ ಇದೆ ಇಲ್ಲಿ. ನಾವು ಅವಾಗಿಂದ ಸುಮಾರು ಒಂದು ಇಷ್ಟೊಂದು 10 ನಿಮಿಷದಿಂದ ಹಿಂಗೆ ಓಡಿಸ್ತಾ ಇದ್ದೀವಿ. ಬೆಟ್ಟ ಹತ್ತುತ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಇವಾಗ. ಫುಲ್ ಕಲರ್ ಎಲ್ಲ ಯೆಲ್ಲೋ ಇಶ್ ಕಲರ್ ದೂರಿಂದ ನೋಡೋಕೆ ಅಷ್ಟೇ ಅನ್ಸಲ್ಲ. ಆದರೆ ತುಂಬ ರೋಡ್ ಅಂತೂ ತುಂಬ ಸಖತ್ತಾಗಿದೆ. ಟ್ರಾಫಿಕ್ ಇಲ್ಲೇ ಇಲ್ಲ, ಆದರೆ ರೋಡ್ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಎಕ್ಸ್ಪೆಕ್ಟ್ ನಮ್ಮದು ಮೊದಲನೆಯ ನಿಲ್ದಾಣ ಅದು ಚರ್ಚ್ ಅನಿಸುತ್ತೆ. ಆ ಬೆಟ್ಟದಲ್ಲೇ ಕೊರೆದು ಅದನ್ನು ಸ್ವಲ್ಪ ಮನೆ ಥರ ಮಾಡಿದ್ದಾರೆ. ನಾವು ಹೆಂಗೆ ಬೆಟ್ಟ ಇವತ್ತರ 7 ಕೋಟೆ ಸುತ್ತಿ ಬಂದಿಲ್ಲ, 7 ಬೆಟ್ಟ ಸುತ್ತಿ ಬಂದಂಗಿದೆ. ಈ ಕಡೆ ನೋಡಿದ್ರೆ ಅನಿಸುತ್ತೆ ಹೆಂಗಿತ್ತು ಬೆಟ್ಟ ಅಂತ. ನಾವು ಮೋಸ್ಟ್ಲಿ ಹೋಗ್ಬೇಕಾದ್ರೆ ಇದ್ರ ಮೇಲೆ ಹೋಗ್ತೀವಿ ಅನ್ಸುತ್ತೆ. ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಕಾಣ್ಬೋದು, ಅಲ್ಲಿ ಕಾರ್ಗಳು ಗಾಡಿಗಳು ಹೋಗೋದು ಕಾಣುತ್ತೆ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಕೊಂಡು ಇಲ್ಲಿ ದಾಳಿಂಬ್ರೆ ಮತ್ತು ಹತ್ತಿ ಹಣ್ಣು ಗಿಡಗಳು ಯಾರಾದರೂ ಬೆಳೆದಿದೆ. ತುಂಬ ಚೆನ್ನಾಗಿದೆ. ಇದು ನಮ್ಮ ಕಾರ್ ಇದೆ. ಚೆನ್ನಾಗಿದೆ ಕಾರು, ಏನು ತೊಂದರೆ ಇಲ್ಲ. 80,000 ಹೋಗಿದೆ. ಮೀರಿಸುತ್ತಿದೆ ರೋಡ್. ಅದರಲ್ಲಿ ಕಾರ್ ಹೋಗೋಂಗೆ ಮಾಡ್ಯಾರ, ಸಖತ್ತಾಗಿ ಮಾಡ್ಯಾರ. 2 ಕಾರು ಒಂದೇ ಸರಿ ಹೋಗೋಕ್ಕಲ್ಲ, ಅಲ್ಲಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲೋಗಿ ನಿಂತ್ಕೊಳ್ಬೇಕು. ಯಾರೂ ಬರಲ್ಲ, ತುಂಬ ದೊಡ್ಡದಾಗೆ ಮಾಡ್ಯಾರ. ಟ್ರಾಫಿಕ್ ಇದೆ ಅನಿಸುತ್ತೆ. ಅದಕ್ಕೆ ಜನಗಳು ಏನು ಮಾಡ್ತಾರೆ, ಮೋಸ್ಟ್ಲಿ ಅದು ಕೆಳಗೆ ನಿಲ್ಲಿಸ್ಬಿಟ್ಟು ಬರ್ತಾರೆ ಅನಿಸುತ್ತೆ. ಅಲ್ಲಿ ದೊಡ್ಡ ಬಸ್ ಇದೆ, ಹಾಗಾಗಿ ಇಲ್ಲಿ ಅವನು ಯೂಟರ್ನ್ ತಗೊಳ್ತೀಯ ಅನಿಸುತ್ತೆ. ಭಾರಿ ತಪ್ಪು ಮಾಡ್ತೀನಿ. ದೊಡ್ಡ ಬಸ್ಗಳು ಬರಬಾರ್ದು, ಚಿಕ್ಕ ಬಸ್ ಬಂದರೆ ಓಕೆ. ಇದು ತುಂಬ ದೊಡ್ಡ ಬಸ್ ಆಯಿತು, ಅದಕ್ಕೆ ಟ್ರಾಫಿಕ್ ಆಗ್ತಾ ಇದೆ. ಫುಲ್ ನಿಂತ್ಕೊಳ್ಳುತ್ತೀಗ. ನಮ್ಮ ಡೆಸ್ಟಿನೇಷನ್ ತಲುಪ ಗುರಿ ಅಲ್ಲಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಅಂತೆ ಕಾರಲ್ಲಿ ಹೋದರೆ. ಇಲ್ಲಿ ನೋಡಿದ್ರೆ ಇವನು ದೊಡ್ಡ ಕಾರು ಅಂತಂದು ಬಸ್ ಅಂತಂದು ಅಡ್ಡ ನಿಲ್ಸ್ಬಿಟ್ಟಿಯಾನ. ನಿಲ್ಸ್ಬಿಟ್ಟಿಯಾನ ಅವನು, ದಾರಿ ಹಂಗೆ ನಿಲ್ಸ್ಬಿಟ್ಟಿಯಾನ, ಕರೆಕ್ಟಾಗಿ ಅಡ್ಡ ನಿಲ್ಸ್ಬಿಟ್ಟಿಯಾನ. ನಾವು ಅಲ್ಲಿ ಹೋಗ್ಬೇಕಾಗಿರೋದು, ಆದರೆ ಇಲ್ಲಿ ಕರೆಕ್ಟಾಗಿ ಅಡ್ಡ ನಿಲ್ಸೋನೆ. ಅದೇನು ಮಾಡ್ತಾವನೋ ಏನೋ. ನಮಗೆಲ್ಲ ಇಲ್ಲಿ ದಾರಿ ದೊಡ್ಡದೇ, ಅಗಲ ಇದೆ. ಬಾಕ್ಲಂತ ರಸ್ತೆ ದೊಡ್ಡದಾಗೇ ಇದೆ. ಆದರೆ ಅವನಲ್ಲಿ ಯೂಟರ್ನ್ ತಗೊಳ್ತಿರೋದ್ರಿಂದ ಭಾರಿ ತೊಂದರೆ ಆಗ್ತಾಯಿದೆ. ಯೂಟರ್ನ್ ತಗೊಳ್ತಿಲ್ಲ ಅವನು ಟರ್ನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸರಿ ಶಿಷ್ಯ ಏನು ಮಾಡ್ತಾನೇನೋ. ಹಿಂಗೆ ಮಾಡಬಾರ್ದು ಮಾರಾಯ.
lumtur për të qoj. Oh hajde DJ ti të zemra sot let's boy. ನೋಡಿ ನಡ್ಕೊಂಬರೋರು ಹಿಂಗೆ ನಡ್ಕೊಂಡು ಹೋಗೋದು ಮೆಟ್ಲು ಕಾಡಲ್ಲಿ ನಡ್ಕೊಂಬರೋ ಹೌದು ಅದೇ ಅದು ಚರ್ಚ್ ಇತ್ತಲ್ಲ ಏನೋ ಮಾಡ್ತಿದ್ರಲ್ಲ ಅಲ್ಲಿಂದ ಇತ್ತು ಅದು. ಸೊ ಕಾರಲ್ಲಿ ಪಾರ್ಕ್ ಮಾಡ್ಬಿಟ್ಟು ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಬರೋದು. ಯಾರು ವೇಟ್ ಮಾಡ್ತಾವ ನಾನು. Take the next right to stay on Ostrog. ಏನಂತಾನೆ ಓನ್ಲಿ ಫಾರ್ ಅಫಿಷಿಯಲ್ಸ್ ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಂಡ್ ಚಿಲ್ಡ್ರನ್ ಅಪ್ ಟು 2 years. Continue on Ostrog for 1 kilometer. ಈ ಕಡೆ ಇಲ್ಲಿ ಪಾರ್ಕಿಂಗ್ ಇದೆ, ನಿಲ್ಲಿಸ್ಬೇಕು. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಇದು ಮೋಸ್ಟ್ಲಿ ಇಲ್ಲಿ ಉಚಿತವಾಗಿ ಕಾರ್ ಪಾರ್ಕಿಂಗ್ ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಕಾಣುತ್ತೆ ಬೆಟ್ಟದಿಂದ ನಾವು ಹೋಗ್ಬೇಕಾದ್ದು ಅಲ್ಲಿ ಹೋಗ್ಬೇಕು. ಇದು ಟಾಯ್ಲೆಟ್ ಇದೆ, ಟಾಯ್ಲೆಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ತುಂಬ ಶಿಸ್ತಾಗಿ ಮಾಡಿರೋದು, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿದ್ರೆ ಮೇಲೆ ಡೈರೆಕ್ಟ್ ಇನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಇಲ್ಲಿಂದ 50 ಮೀಟ್ರ್ ಅಂತೆ ಅಷ್ಟೇ, ಇಲ್ಲಿಂದ 50 ಮೀಟ್ರ್ ಹಿಂಗೆ ಹೋಗೋದು. ಈಗ ಹೋಗ್ಬೇಕು. ಎಲ್ಲೂ ಆರೋ ಮಾರ್ಕ್ ಎಲ್ಲೂ ಹಾಕಿಲ್ಲ. ಫ್ರೀ ಪಾರ್ಕಿಂಗ್ ಇದೆ, ಆರೋ ಮಾರ್ಕ್ ಎಲ್ಲೂ ಹಾಕಿಲ್ಲ. ನಾವು ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಡ್ರಿಂಕ್ಸ್ ಬೇಕಾದ್ರೆ ಡ್ರಿಂಕ್ಸ್ ಇಟ್ಟಿದ್ದಾರೆ. ಅದೇನು ದುಡ್ಡು ಯಾರು ತೊಗೊಳ್ಳೋದು ಯಾರಿಲ್ಲ ಅನಿಸುತ್ತೆ ಅಲ್ಲಿ. ಈಗ ಸದ್ಯಕ್ಕೆ ಯಾರಿಲ್ಲ ಅನಿಸುತ್ತೆ. ಹೀಗೆ ಹೋಗ್ಬೇಕು. ಮೆಟ್ಲು ಹಿಂಗಿರುತ್ತೆ ಹತ್ಬೇಕಂದ್ರೆ. ಕಾಡಲ್ಲಿ ಬಿಸಿಲಿಗೆ ಬಂದಾಗ ಚೆನ್ನಾಗಿರುತ್ತಲ್ಲ, ಬಿಸಿಲಿದ್ರೆ. ಇದು ಸ್ವಲ್ಪ ಜಾರುತ್ತಿದು, ತುಂಬ ಸ್ವಲ್ಪ ನಾಜುಕ್ಕಿದೆ ಕಲ್ಲುಗಳು, ಹುಷಾರಾಗಿ ಹತ್ಬೇಕು. ಹಾಂ, ಮಳೆ ಬಂದರೆ ಕಷ್ಟ ಅಲ್ಲ. ಯಾರೇ ಹೊಡೆದು ನೋಡ್ತೀನಿ ನೀರು ಬರ್ತಾ ಅಂತ. ಏನೋ ಬಡ್ದವ್ರು ಇಲ್ಲಿ, ಇಲ್ಲ ಸೆನ್ಸೇ ಆಗ್ತಿಲ್ಲ. ನೀರು ತರಲ್ಲ, ನೀರು ತರ್ತೀನಿ. ಇಲ್ಲಿ ಚಿಕ್ಕ ಚಿಕ್ಕದು ಹೂವು ಬಿಟ್ಟಿದ್ದಾರೆ. ಹಾಂ, ಹಾಂ, ಮೇಲೆ ಹತ್ಕೊಂಡಿದೆಲ್ಲ, ಮೇಲೆ ಹತ್ಕೊಂಡಿದೆ. ಇಲ್ಲೇ ಬಂತು ಅನ್ಸುತ್ತೆ. ಸ್ವಲ್ಪ ನಡೆಯೋದಕ್ಕೆ ಶಕ್ತಿ ಬೇಕು ಅಲ್ಲ, ಅಷ್ಟು ಸುಲಭ ಇಲ್ಲ. ಮಕ್ಕಳೇನಿದ್ರೆ ಮೋಸ್ಟ್ಲಿ ಮೇಲ್ವರೆಗೂ ಬಿಡ್ತಾರೆ ಅನಿಸುತ್ತೆ ಕಾರಲ್ಲೇ. ಇಲ್ಲಾಂದರೆ ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇದು ಹೂವು ಎಲ್ಲೂ ಎಲೆನೇ ಇಲ್ಲ, ಬರೀ ಹೂವು ಇದೆ ಅದಕ್ಕೆ. ಕೊನೆಗೂ ಬಂದ್ವಿ. ಇಲ್ಲಿ ಮಕ್ಕಳಿದ್ರೆ ಇಲ್ಲಿವರೆಗೂ ಬರ್ಬೋದು, ಮಕ್ಕಳಿದ್ರೆ ಆ ಕಾರಲ್ಲಿ. ಮಕ್ಕಳು ವಯಸ್ಸಿದ್ರೆ ಹಿಂಗೆ ಕಾಣುತ್ತಿದೆ. ಈಗ ಒಂದು ಕ್ಯಾಂಡ್ಲ್ ತೊಗೊಂಡ್ವಿ. ಬರೀ 1 ಪೌಂಡ್ ಕೊಟ್ಟೆ. 1 ಪೌಂಡ್ಗೆ ಅಮ್ಮನೇ ಲೆಕ್ಕ ಮಾಡ್ಕೊಂಡು 10 ಕೊಟ್ಟರು. ಇಲ್ಲ ಇವಾಗ ಇಲ್ಲೇ ಅನಿಸ್ತೀವಿ.
ಲೆನ್ಸ್ ಮಾಡಿ. ಎಲ್ಲರೂ ಸರಿ ನಿಂತ್ಕೊಳ್ಳಲ್ಲ, ಅದು ಫುಲ್ ಇದಾಗ್ಬಿಟ್ಟಿದೆ. ನಮ್ಮದು ಕ್ಯಾಮ್ರಾದ ಪಯಣ ಇಲ್ಲಿಗೆ ಮುಗಿಯುತ್ತೆ. ಯಾಕೆಂದರೆ ಮುಂದೆ ಕ್ಯಾಮ್ರಾ ತೊಗೊಳಂಗಿಲ್ವಂತೆ. ಕೊನೆಯದಾಗಿ ಒಂದು ನೋಟ ತೋರಿಸ್ಬಿಟ್ಟು, ಇಲ್ಲಿ ಕ್ಯಾಮ್ರಾ ಒಳಗಡೆ ಅಲ್ಲೋ ಇಲ್ಲ. ಸೊ ಏನು ಕಾಣುತ್ತೆ ಇಲ್ಲಿಂದ? ಇಲ್ಲಿ ಕಾಣುತ್ತೆ. ಹೀಗೆ. ಸೊ ಎಷ್ಟಿದೆ? ಸೊ ಏನಿದೆ ಇಲ್ಲಿ? ಹೀಗಿದೆ. ಇಲ್ಲಿ ಮೇಲೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಚಿತ್ರ ತೊಗೊಳಂಗಿಲ್ಲ, ಹೊರಗಡೆ ತೊಗೊಳ್ಬೋದು ಅಂದ್ಕೊಂಡಿದ್ದೀನಿ. ಹೆಂಗೆ ಕಾಣಿಸುತ್ತೆ? ಸೊ ನಡ್ಕೊಂಬರೋರು ಇಲ್ಲಿಂದ ನಡ್ಕೊಂಡು ಬರ್ಬೋದು. ಇಲ್ಲಿಂದ ಈ ಗೋಪುರ ಇದೆಯಲ್ಲ, ಇಲ್ಲಿಂದ ನಡ್ಕೊಂಡು ಬರ್ಬೋದು ಆಸಕ್ತಿ ಇರೋರು. ಇಲ್ಲಾಂದರೆ ಇಷ್ಟು ಹೀಗೆ ಮೆಟ್ಲಿರುತ್ತೆ. ದ್ರಾಕ್ಷಿ ಬೇರೆ ಕಟ್ಟೋರೆ ಮೇಲ್ಗಡೆ. ಇದೀಗ ಅಂಗಡಿಗೆ, ಇಲ್ಲೇನಾದರೂ ಒಂದು ಉಡುಗೊರೆ ತೊಗೊಳೋಣ ಅಂತ. ಇಲ್ಲಿ ಬೇಡ ಬಾ, ಅಲ್ಲಿ ರೋಡಲ್ಲಿ ತೊಗೊಳ. ಇಲ್ಲಿ ಜೇನುತುಪ್ಪ ಇದೆ, ಅಲ್ಲಿ ಜೇನು ಅದನ್ನು ಕದಿಯೋಕ್ಕೆ ಬಂದಿದೆ. ಇವರ ಜೇನಿಂದ ಕದಿಯಾರೆ, ಜೇನು ಮತ್ತೆ ಕದಿಯೋಕ್ಕೆ ಬಂದಿದೆ. ಇದೇ ನೋಡೋಕ್ಕೆ ಬಂದಿದೆ. ಇಲ್ಲ ಇದಿಲ್ಲ, ಏನೇನೋ ಇದೆ, ಸುಮಾರು ಇದ್ದಾವೆ. ಕೀ ಚೈನ್ ಎಷ್ಟು ಬರ್ದಿಲ್ವಲ್ಲ ಎಷ್ಟು ಅಂತ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಕಲರ್ಫುಲ್ ಆಗಿದೆ. ಮ್ಯಾಗ್ನೆಟ್ ಇಲ್ಲ, ಇಲ್ಲಿ ಮ್ಯಾಗ್ನೆಟ್ ಇದೆ. ಎಷ್ಟು ಮ್ಯಾಗ್ನೆಟ್ ಇದೆ? €2 ಅಷ್ಟೇ. ಉತ್ತಮ ಇದೆ, ಚೆನ್ನಾಗಿದೆ. ಇಲ್ಲಿದ್ದಾವೆ €2, ಅದು €1. ಇನ್ನದು ಇನ್ನೂ ಕಡಿಮೆ, €1. ಅದು ಮ್ಯಾಗ್ನೆಟ್ ಅಲ್ಲ, ಅದು ಇದು ಮ್ಯಾಗ್ನೆಟ್ ಇದೆ. €2 ಜಾಸ್ತಿ ಆಯಿತು, ಆದರೂ ಓಕೆ, ತೊಗೊಳ್ಬೇಕಲ್ಲ ಅಂತ ತೊಗೊಳ್ಬೇಕು. ಪೂರ್ತಿ ಎಲ್ಲ ಜೀಸಸ್ ಇಟ್ಟಿದ್ದಾರೆ. ಜೀಸಸ್ ಇರೋದು, ಜೀಸಸ್ ಇರ್ತಾರೆ. ಇಲ್ಲಿ ನೋಡಿದ್ರೆ ಎಷ್ಟು ಇಟ್ಟಿದ್ದಾರೆ? €250. ಏನು ಚಿನ್ನದಲ್ಲಿ ಮಾಡೋರ? ಸೊ ಇಲ್ಲಿಗೆ ನಮ್ಮದು ಈ ನೋಟ ಮುಗೀತು. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಮ್ಯಾಪ್ ಹಾಕ್ಕೊಂಡು ಆನ್ ದ ವೇ ನಮ್ಮ ಕೊಟ್ಟೂರ್ಗೆ ಹೋಗ್ತಾಯಿದ್ದೀವಿ. ಇವಾಗ ಆನ್ ದ ವೇ ನೋಡಬೇಕು ಏನಾದ್ರು ಇದೆಯಾ. ಒಂದು ನ್ಯಾಷನಲ್ ಪಾರ್ಕ್ ಇದೆ ಅಂತೆ, ಅಲ್ಲಿ ನ್ಯಾಷನಲ್ ಪಾರ್ಕ್ ನೋಡ್ಕೊಂಡು ಹೋಗ್ಬೋದು. ಇವಾಗ ಅಲ್ಲೋಗಿದ್ವಿ, ಅದು ಅಪ್ಪರ್ ಏನಂತಾರೆ ಮೊನೆಸ್ಟ್ರಿಯಾ,
ಅಪ್ಪರ್ ಮಾನೆಸ್ಟ್ರಿ ಅಂತಾರೆ, ಇದು ಲೋವರ್ ಮಾನೆಸ್ಟ್ರಿ ಅಂತಾರೆ. ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಂಟೆ ಅಳ್ಳಾಡ್ಸೋಕ್ಕೆ ದಾರನೂ ಕಟ್ಟಿದ್ದಾರೆ. ಹೊರಗಡೆ ಏನೋ ಸರ್ವಿಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಪ್ರೈವೇಟ್ ಸರ್ವಿಸ್ ಇರಬೇಕಲ್ಲ. ಹಿಂಗೆ ಕಾಣಿಸುತ್ತೆ ಇಲ್ಲಿಂದ. ಓಹೋ, ಒಳ್ಳೆ ವ್ಯೂ ಇದೆ. ಇಲ್ಲೇ ನಿಂತ್ಕೊಂಡು ಫೋಟೋ. ಆ ಕಡೆಯಿಂದ ಈ ಕಡೆ ಬಂದರೆ ಈ ಗೇಟ್ ಬರ್ತೀವಿ ಅನ್ಸುತ್ತೆ. ಮತ್ತು ಇವರು ಅಲ್ಲಿಂದಲೇ ಬರ್ತಿದಾರಲ್ಲ. ಮೋಸ್ಟ್ಲಿ ಈ ಕಡೆಯಿಂದ ಇದಿದೆ ಅನ್ಸುತ್ತೆ. ಹೋಗೋಣ. ಹೋಗೋಣ. ಇಲ್ಲಿವರೆಗೆ ಬಂದಿದೆ. ಇಲ್ಲಿ ಹೆಲಿಕಾಪ್ಟರ್ ಬರ್ತಾಗ ಯಾಕೋ ಏನೋ ಗೊತ್ತಿಲ್ಲ. ಸೊ ನಾವು ಅಲ್ಲಿಂದ ಬರ್ತಾ ಇರ್ಬೇಕಾರೆ ಹೇಗೆ ಕಾಣಿಸ್ತಿದ್ದೋ, ಒಳಗೆ ಹೋಗೋಣ, ನೋಡೋಣ ಏನಿದೆ ಅಂತ. ನೋಡಪ್ಪ ಒಳಗೆ ಏನಿದೆ. ತುಂಬ ನೀಟಾಗಂತೂ ಮೇಂಟೈನ್ ಮಾಡಿದ್ದಾರೆ, ಸ್ವಚ್ಛವಾಗಿ ಇಟ್ಟಿದ್ದಾರೆ. ಅಯ್ಯಪ್ಪ, ಅದು ಹೊಡ್ಕೊಳ್ತಿದ್ದೆ, ಜಸ್ಟ್ ಮಿಸ್. ಇಲ್ಲ ಚಾರಿಯಟ್ ಇಟ್ಟಿದ್ದಾರೆ ಈ ಕಡೆಯಿಂದ. ಸುಮ್ಮನೆ ಹೋಗ್ತಾ ಇರೋದು. ಎಲ್ಲಿ ಅವ್ರು ಇಂಗ್ಲೀಷಲ್ಲಿ ಬರಬೇಡ ಅಂದವರು ಅಲ್ಲೂ ಮಾತ್ರ ಹೋಗ್ಬಾರ್ದು. ಇಂಗ್ಲೀಷಲ್ಲಿ ಬರ್ದಿಲ್ಲ ಅಂದರೆ ಹೋಗ್ಬೋದು ಅಂತ ಅರ್ಥ. ಬಂಡೆ ನೋಡಿ ಹೆಂಗೆ ಮಾಡಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಬಂಡೆನ. ಇದು ಚರ್ಚ್ ಅನ್ಸುತ್ತೆ, ಎಷ್ಟು ಉದ್ದಕ್ಕೆ ಹೋಗಿದೆ. ಗೀತಾ ತುಂಬ ಚೆನ್ನಾಗಿತ್ತಲ್ಲ, ತುಂಬ ಬ್ರೈಟಾಗಿ ಪೇಂಟಿಂಗ್ ಮಾಡಿದ್ರು. ಮೋಸ್ಟ್ಲಿ ಅವರು ಒಬ್ಬರನ್ನ ಫಾಲೋ ಮಾಡ್ತಾರೆ ಅನ್ಸುತ್ತೆ. ಅವ್ರದ್ದೇ ಫೋಟೋ ಐತೆ ಜಾಸ್ತಿ ಅಲ್ಲಿ ನೋಡ್ದೆ. ಸೆಂಟ್ ಬೇಸಿಲ್ ಅಂತ ಅಲ್ಲಿ ಅಪ್ಪರ್ ಮೊನೆಸ್ಟ್ರಿ ಇತ್ತಲ್ಲ, ಓಕೆ, ಅಲ್ಲೇ ತೀರ್ಕೊಂಡಿರೋದು, ಅಲ್ಲೇ ಬಾಡಿ ಇರೋದು. ಅದೇ ಅವ್ರನ್ನೇ ಮುಗ್ದಿದ್ದು ನಾವು ಕೈ. ಓಕೆ, ಆ ಮನುಷ್ಯಂದೇ ಚರ್ಚ್. ಅವ್ರಿಗೆ ತುಂಬಾ ಪವರ್ ಇತ್ತು, ಹೀಲಿಂಗ್ಸ್ ಎಲ್ಲ ಮಾಡ್ತಿದ್ರು. ಓಕೆ, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಅಲ್ಲ. ಇಲ್ಲಿ ನೀರು ಬರುತ್ತೆ ನೋಡಿ, ಇಲ್ಲೂ ನೀರು ಬರುತ್ತೆ. ನೀರೆಲ್ಲ ಕಡೆ ಬರುತ್ತಪ್ಪ ಇಲ್ಲಿ. ಬಂಡೆನೇ ಕಿತ್ತುಬಿಟ್ಟಿಯಾರು. ಓಕೆ, ಇಲ್ಲಿ ಯಾಕೋ ಮೊಟ್ಟೆ ಇಟ್ಟಿದ್ದಾರೆ. ಮೋಸ್ಟ್ಲಿ 3 ಜನ ತೀರ್ಕೊಂಡಿದ್ದಾರೆ ಅನ್ಸುತ್ತಲ್ಲ. ಇಲ್ಲೊಂದು ಮೊಟ್ಟೆ, ಅಲ್ಲಿ 2, ಮಧ್ಯದ 2, ಆ ಕಡೆ 1. ಏನೋ ಹೆಸರು ಬರ್ದವ್ರು ಇಲ್ಲಿ, ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ.